9/11 ನಿಮ್ಗೆ ನೆನಪಿದೆಯಲ್ಲ, ಅಮೆರಿಕೆಯ ನ್ಯೂಯಾರ್ಕ್ನಲ್ಲಿ ನಡೆದಂಥ ಟ್ವಿನ್ ಟವರ್ ಮೇಲೆ ಉಗ್ರರ ದಾಳಿಯ ಸಂದರ್ಭ. ಇಂಥದ್ದೊಂದು ಘಟನೆ ನಡೆಯುತ್ತಾ ಅಂತ ನಿಜಕ್ಕೂ ನಿಮಗೆ ಅಚ್ಚರಿ ಆಗುತ್ತೆ. ಮಾನವೀಯತೆಯ ಪರಾಕಾಷ್ಠೆ, ಅಂತಃಕರಣದ ಪರಾಕಾಷ್ಠೆ ಅದು. ಏನಾಗುತ್ತೆ, ಇದ್ದಕ್ಕಿದ್ದ ಹಾಗೆ ಅಮೆರಿಕೆಯ ಸರ್ಕಾರ ವಿಮಾನಯಾನವನ್ನು ನಿಲ್ಲಿಸ್ಬಿಡುತ್ತೆ ಅವತ್ತು. ಯಾಕೆಂದರೆ ಮತ್ತೆ ಯಾವ ವಿಮಾನದ ಮೂಲಕ ಇನ್ಯಾವ ಕಟ್ಟಡವನ್ನು ಈ ಉಗ್ರರು ಹೊಡಿತಾರೋ ಅನ್ನುವಂಥ ಆತಂಕ ಒಂದು ಕಡೆ, ಮುಂಜಾಗರೂಕತೆಗೋಸ್ಕರ ಬಂದ್ ಮಾಡ್ತಾರೆ. ಇದ್ದಕ್ಕಿದ್ದ ಹಾಗೆ 38 ವಿಮಾನಗಳು ಆಕಾಶದಲ್ಲಿ ಹಾರಾಡ್ತಾ ಇದ್ದದ್ದು ಎಲ್ಲಿಗೆ ಹೋಗಬೇಕು. ಆವಾಗ ಕೆನಡಾದ ಗ್ಯಾಂಡರ್ ಅನ್ನುವಂಥ ಒಂದು ಊರಿಗೆ ಬಂದು ಆ ವಿಮಾನಗಳನ್ನು ಫೋರ್ಸೆಬಲ್ ಆಗಿ ಇಳಿಸಲಾಗತ್ತೆ. 38 ವಿಮಾನಗಳು. ಆಲೋಚನೆ ಮಾಡಿ, ಆ ಊರಿನ ಒಟ್ಟು ಜನಸಂಖ್ಯೆ ಕೇವಲ 10,000 ಜನ. 38 ವಿಮಾನಗಳಿಂದ ಇಳಿದ ಜನಸಂಖ್ಯೆ ಕೇಳಿದ್ರೆ ಆಶ್ಚರ್ಯ ಆಗತ್ತೆ ನಿಮಗೆ. 6,500 ಜನ ಆ ವಿಮಾನದಿಂದ ಕೆಳಗೆ ಇಳಿದು ಒಂದು ಕಡೆ ಎಲ್ಲಿಯಾದರೂ ವಸತಿಯನ್ನು ಮಾಡ್ಕೊಂಡು ಇರಬೇಕಾದ ಅನಿವಾರ್ಯತೆ ಬರುತ್ತೆ. ಇದ್ದಕ್ಕೆ ಹಾಗೆ ನಡೆದಂಥ ಘಟನೆ, ಜನ ಕೆಳಗೆ ಇಳಿತಾರೆ. ಎಲ್ಲಿ ಹೋಗೋದು? ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಈ ಗ್ಯಾಂಡರ್ ಅನ್ನುವಂಥ ಊರಿನಲ್ಲಿದ್ದಂಥ ಜನ ತಕ್ಷಣ ಅಲ್ಲಿ ಬಂದಂಥ ವಿಮಾನ ಯಾತ್ರಿಗಳನ್ನು ತಮ್ಮ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ. ಒಂದಷ್ಟು ಜನರನ್ನು ಸ್ಕೂಲ್ನಲ್ಲಿ ಇಳಿಸಲಾಗತ್ತೆ, ಒಂದಷ್ಟು ಜನನ್ನ ಕನ್ವೆನ್ಷನ್ ಹಾಲ್ನಲ್ಲಿ ಇಳಿಸಲಾಗತ್ತೆ, ಟೆಂಟ್ಗಳನ್ನು ಹಾಕಲಾಗತ್ತೆ. ಇಡೀ ಊರಿನ ಜನ ತಮ್ಮ ಮನೆಗೆ ಅತಿಥಿಗಳು ಬಂದಿದ್ದಾರೆ, ತಮ್ಮ ಊರಿಗೆ ಅತಿಥಿಗಳು ಬಂದಿದ್ದಾರೆ ಅನ್ನುವ ರೀತಿಯಲ್ಲಿ ಊಟೋಪಚಾರ, ಅವರ ವೈದ್ಯಕೀಯ ಸೇವೆ, ಅವ್ರಿಗೆ ಬೇಕಾದಂಥ ಸೌಲಭ್ಯ ಎಲ್ಲವನ್ನೂ ಕೂಡ ನಿಷ್ಕಲ್ಮಶವಾಗಿ, ನಿಸ್ಪೃಹವಾಗಿ, ನಿರಪೇಕ್ಷವಾಗಿ ಮಾಡ್ತಾರೆ. ಬಂದಂಥ ಆತಂಕದಲ್ಲಿ ಬಂದಂಥ ಪ್ರಯಾಣಿಕರಿಗೆ ನಿಜಕ್ಕೂ ಕಣ್ಣಲ್ಲಿ ನೀರು ಎಳಿಲಿಕ್ಕೆ ಶುರು ಆಗುತ್ತೆ. ಯಾರೋ ಜನ, ನಮಗೆ ಸಂಬಂಧ ಇರಲಾರ್ದವರು, ನಾವು ಗಾಬರಿಯಾಗಿ ಬಂದ ಜನ ನಮಗೆ ಈ ರೀತಿ ಸಂತೈಸ್ತಾರೆ, ನಮಗೆ ಮಿಡಿತಾ ಇದ್ದಾರೆ, ನಮಗೆ ಇಷ್ಟೊಂದು ಸಹಾಯ ಮಾಡ್ತಾ ಇದ್ದಾರಲ್ಲ, ಯಾವ ರೀತಿಯ ನಮ್ಮದು ಇವ್ರದ್ದು ಸಂಬಂಧ ಅಂತ. ಸುಮಾರು 5 ದಿನಗಳ ಕಾಲ ಇದೇ ರೀತಿ ಊರಿಗೆ ಊರೇ ಈ ವಿಮಾನ ಯಾತ್ರಿಗಳಿಗೋಸ್ಕರ ತಮ್ಮನ್ನು ತಾವು ಮುಡಿಪಾಗಿಡತ್ತೆ. 6ನೇ ದಿವಸ ಮತ್ತೆ ಅಮೆರಿಕೆ ವಿಮಾನಯಾನ ಶುರುವಾಗತ್ತೆ. ಹೋಗುವಾಗ ನಾ ಹೇಳ್ತೀನಿ, ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಪ್ರತಿಯೊಬ್ಬರಿಗೂ ಊಟದ ಪೊಟ್ಟಣವನ್ನು ಕಟ್ಟಿ ಆ ಊರಿನ ಜನ ಕೊಟ್ಟು ಕಳಿಸ್ತಾರೆ. ವಾಪಸ್ ನಾವು ಏನು ಕೊಡಬೇಕು ನಿಮಗೆ ಪ್ರೀತಿಯನ್ನು ಬಿಟ್ಟು ಅಂಥೇಳಿ ನಮಸ್ಕಾರ ಮಾಡಿ ಆ ಜನ ವಾಪಸ್ ಹೋಗ್ತಾರೆ.